Hello guys, so today I am going to explaining about another chapter, foreign exchange risk. So foreign exchange risk here actually guys, so first of all risk means already you know guys, risk means it is the losses, right? Means any losses moment comes related to business sectors. So here actually loss means loss, otherwise risk means it is the losses arising due to the adverse of movements, right? So that's time means here actually exchange rate between the date of contract and payment related, means here actually ಕರೆನ್ಸಿನ ಯಾವಾಗ ನೀವು ಎಕ್ಸ್ಚೇಂಜ್ ಮಾಡಬೇಕಂತೇಳಿ ಒಂದು ಕಾಂಟ್ರಾಕ್ಟ್ ಮಾಡಿರ್ತೀರಿ, ಕಾಂಟ್ರಾಕ್ಟ್ ಪೀರಿಯಡ್ ಆ್ಯಂಡ್ ಪೇಮೆಂಟ್ ಟೈಮ್ ಬಂದಾಗ ಇದ್ರ ಎರಡರ ನಡುವೆ ನಿಮ್ಗೆ ಆಗುವಂಥ ಸಿಚುವೇಶನ್ ಮೀನ್ಸ್ ಲಾಸಸ್ ಸಿಚುವೇಶನ್ಗೆ ನಾವು ಏನಂತ ಹೇಳ್ತೇವೆ, ಆ ಲಾಸ್ ಆದಂಥ ಸಿಚುವೇಶನ್ಗೆ ರಿಸ್ಕ್ ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೇವೆ, ರೈಟ್? ಸೊ ಹಿಯರ್ ಆ್ಯಕ್ಚುಲಿ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್, ಈಗ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದರೆ ಏನು ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಫಸ್ಟ್ ಏನು ಕೊಡೋದು ನೋಡಿರಿ, ಆಲ್ಸೋ ನೌನ್ ಆ್ಯಸ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್. ನಾವು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ಗೆ ಏನಂತ ಹೇಳ್ತೇವೆ, ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಆರ್ ಕರೆನ್ಸಿ ರಿಸ್ಕ್. ಅಂದರೆ ನಾವು ಇದು ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂತ ಹೇಳಿ ಹೇಳ್ತೇವೆ ಆ್ಯಂಡ್ ಅನದರ್ ಒನ್ ಕರೆನ್ಸಿ ರಿಸ್ಕ್ ಅಂತೇಳಿನೂ ಹೇಳ್ತೇವೆ. ಸೊ ನೆಕ್ಸ್ಟ್ ಏನು ಕೊಡ್ತಾರೆ ನೋಡಿರಿ, ಫೈನಾನ್ಷಿಯಲ್ ರಿಸ್ಕ್ ಪೋಸ್ಡ್ ಬೈ ಆ್ಯಂಡ್ ಎಕ್ಸ್ಪೋಸರ್ ಟು ಅನ್ಆಂಟಿಸಿಪೇಟೆಡ್ ಚೇಂಜಸ್ ಇನ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಟು ಕರೆನ್ಸೀಸ್. ಫೈನಾನ್ಷಿಯಲ್ನಲ್ಲಿ ಯಾವ ರೀತಿ ರಿಸ್ಕ್ ಬರ್ತದೆ ಅಂತ ಹೇಳಿದರೆ ಅದನ್ನು ಯಾವ ರೀತಿ ನೀವು ಅದನ್ನು ಎಕ್ಸ್ಪೋಸ್ ಮಾಡ್ತೀರಿ, ಮೀನ್ಸ್ ಯಾವ ರೀತಿ ಆ ಅಪಾಯಕಾರಿಗಳನ್ನು ಯಾವ ರೀತಿ ನೀವು ಅವರಿಗೆ ತೋರಿಸ್ತೀರಿ ಅಂತ ಹೇಳಿ ಕನ್ಸಿಡರ್ ಆಗ್ತದೆ ಅಂತ ಹೇಳಿದರೆ, ಎರಡು ಕರೆನ್ಸಿಗಳನ್ನು ನೀವು ಯಾವ ರೀತಿ ಎಕ್ಸ್ಚೇಂಜ್ ಮಾಡ್ತೀರಿ, ಯಾವ ಒಂದು ಸ್ಥಿತಿಯನ್ನು, ಮೀನ್ಸ್ ಹಿಯರ್ ಆ್ಯಕ್ಚುಲಿ ನಾವು ಫೈನಾನ್ಷಿಯಲ್ ಪೊಸಿಷನ್ಸ್ಗಳನ್ನು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಅದ್ರ ಬೇಸಸ್ ಮೇಲೆ ಒಂದು ಫೈನಾನ್ಷಿಯಲ್ ರಿಸ್ಕ್ಗಳು ಯಾವ ರೀತಿ ಕ್ರಿಯೇಟ್ ಆಗ್ತದೆ ಅಂಥೇಳಿ. ಸೊ ಹಿಯರ್ ಆ್ಯಕ್ಚುಲಿ ಅನ್ಆಂಟಿಸಿಪೇಟೆಡ್ ಚೇಂಜಸ್ ಇನ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಟು ಕರೆನ್ಸಿಗಳ ಬೇಸನ್ನು ಅದನ್ನು ಎಕ್ಸ್ಪೋಸ್ ಮಾಡ್ತೀರಿ. ಆ್ಯಂಡ್ ಏನು ಕೊಟ್ಟಿದ್ದಾರೆ, ಇನ್ವೆಸ್ಟರ್ಸ್ ಆ್ಯಂಡ್ ಮಲ್ಟಿನ್ಯಾಷನಲಿ ಬಿಸ್ನೆಸ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಮೇಕಿಂಗ್ ಅ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಥ್ರೂ ಔಟ್ ದ ಗ್ಲೋಬಲ್ ಎಕನಾಮಿ ಆರ್ ಫೇಸ್ಡ್ ವಿತ್ ಆ್ಯನ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ವಿಚ್ ಕ್ಯಾನ್ ಹ್ಯಾವ್ ಸೆವರ್ ಫೈನಾನ್ಷಿಯಲ್ ಕಾನ್ಸಿಕ್ವೆನ್ಸ್ ಇಫ್ ನಾಟ್ ಮ್ಯಾನೇಜ್ ಅಪ್ರಾಪ್ರಿಯೇಟ್ಲೀಸ್. ಮೀನ್ಸ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ ಇನ್ ಫಾರಿನ್ ಕಂಟ್ರೀಸ್, ಮೀನ್ಸ್ ಡಾಲರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಸೊ ಇಲ್ಲೇನಾಗ್ತದೆ, ಇದು ಹೆವಿ ರಿಸ್ಕ್ ಆದಂಗೆ. ನಮ್ಮ ದೇಶದ ಕಂಟ್ರಿಯಲ್ಲಿನೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋದು ಅಂದರೆ ಬೇರೆ ಆಗ್ತಿತ್ತು, ಬಟ್ ನಾವು ಬೇರೆ ದೇಶದೊಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ, ಅದು ಡಾಲರ್ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಇದೇನಾಗ್ತದೆ, ರಿಸ್ಕ್ನ ವಿಷಯವಾಗಿದೆ ಅಂತೇಳಿ ಹೇಳ್ಬೋದು. ಮೀನ್ಸ್ ಅಪಾಯಕಾರಿ ವಿಷಯವಾಗಿದೆ ಅಂತ ಹೇಳ್ತೇವೆ. ಏನು ಮಾಡ್ತಾರೆ, ಇನ್ವೆಸ್ಟರ್ ಇನ್ವೆಸ್ಟ್ ಟು ದ ಫಾರಿನ್ ಕಂಟ್ರಿ, ರೈಟ್? ಸೊ ಮೀನ್ಸ್ ಹಿಯರ್ ಇಟ್ ಈಸ್ ಅ ಮಲ್ಟಿನ್ಯಾಷನಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ಏನಾಗ್ತದೆ, ಇಲ್ಲಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ ಮೇಕಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಥ್ರೂ ಔಟ್. ಈ ಫಾರಿನ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಗ್ಲೋಬಲ್ ಎಕನಾಮಿಕ್ ಮೀನ್ಸ್ ನಮ್ಮ ಒಂದು ಡೊಮೆಸ್ಟಿಕ್ ಕಂಟ್ರಿಗಳ ವ್ಯವಹಾರದ ಆರ್ಥಿಕ ಸ್ಥಿತಿ ಏನಾಗ್ತದೆ, ಲಾಸಸ್ ಮೀನ್ಸ್ ರಿಸ್ಕ್ ಬರುವ ಕನ್ಸಿಡರ್ ಆಗ್ಬೋದು. ಮೀನ್ಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ಸ್ಗಳು ಏನಾಗ್ತದೆ, ಕರೆನ್ಸಿಗಳ ಒಂದು ಎಕ್ಸ್ಚೇಂಜ್ ರೇಟ್ ಬೇಸಿಸ್ ಮೇಲೆ ಏನಾಗ್ತದೆ, ರೇಟ್ಗಳು ರಿಸ್ಕ್ನಲ್ಲಿ ಬರಬಹುದು. ಅದನ್ನು ಫೇಸ್ ಮಾಡಬೇಕಾಗ್ತದೆ ನಮ್ಮ ಒಂದು ಡೊಮೆಸ್ಟಿಕ್ ಕಂಟ್ರೀಸ್ಗಳ ಏನಾಗ್ತದೆ ಕರೆನ್ಸಿಗಳ ವಹಿವಾಟಿನಿಂದ ಅಂತೇಳಿ. ಸೊ ಇದರಿಂದ ನಮ್ಗೆ ಏನಾಗ್ತದೆ ತಿಳಿತದೆ ಅಂತ ಹೇಳಿದರೆ, ಫೈನಾನ್ಷಿಯಲ್ ಕಾನ್ಸಿಕ್ವೆನ್ಸ್ ಇಫ್ ನಾಟ್ ಮ್ಯಾನೇಜ್ ಅಪ್ರಾಪ್ರಿಯೇಟ್ಲಿ. ಸೊ ಇದರಿಂದ ಏನಾಗ್ತದೆ, ಆ ಕಂಪನಿ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಏನಾಗಿದೆ, ಹಣಕಾಸಿನ ಒಂದು ಪೊಸಿಷನ್ಗಳ ಬೇಸಿಸ್ ಮೇಲೆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಾವೇನು ಫೈಂಡ್ ಔಟ್ ಮಾಡ್ಬೋದು, ಸರಿಯಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಅಂತೇಳಿ ನಮ್ಗೆ ಏನಾಗ್ತದೆ ತಿಳಿತದೆ. ಸೊ ಹಿಯರ್ ಅದನ್ನು ಹೇಳಿದ್ದಾರೆ, ಫೈನಾನ್ಷಿಯಲ್ ಕಾನ್ಸಿಕ್ವೆನ್ಸ್ ಆಫ್ ಇಫ್ ನಾಟ್ ಮ್ಯಾನೇಜ್ ಟು ಅಪ್ರಾಪ್ರಿಯೇಟ್ಲಿ ಅಂತೇಳಿ. ಸೊ ಇದರಿಂದ ಏನಾಗ್ತದೆ, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತೇಳಿ ನಾವು ಹೇಳ್ತೇವೆ. ಸೊ ನೆಕ್ಸ್ಟ್ ಹಿಯರ್ ಕಮ್ ಟು ಗೈಸ್, ಇಲ್ಲಿ ಮತ್ತೊಂದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿರಿ ಮೀನಿಂಗ್, ವಾಟ್ ಈಸ್ ದ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್, ರೈಟ್? ಸೊ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಆಲ್ಸೋ ನೌನ್ ಆ್ಯಸ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್. ಸೊ ಫಾರಿನ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಅಂತ ಹೇಳಿದ್ರೆ ಏನು, ಎಕ್ಸ್ಚೇಂಜ್ ಮಾಡುವಾಗ ಬರುವಂಥ ಒಂದು ಲಾಸಸ್ ಸಿಚುವೇಶನ್ಗೆ ನಾವು ಏನಂತ ಹೇಳ್ತೇವೆ, ರಿಸ್ಕ್ ಅಂತೇಳಿ ಹೇಳ್ತೇವೆ. ಸೊ ಈಸ್ ದ ರಿಸ್ಕ್ ಫೈನಾನ್ಷಿಯಲಿ ಇಂಪ್ಯಾಕ್ಟ್ ಡ್ಯೂ ಟು ದ ಎಕ್ಸ್ಚೇಂಜ್ ರೇಟ್ ಆಫ್ ಫ್ಲಕ್ಚುವೇಷನ್ಸ್. ನೀವು ಯಾವ ರೀತಿ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಒಂದು ಕಂಟ್ರಿಯಿಂದ ಡೊಮೆಸ್ಟಿಕ್ ಕಂಟ್ರಿಯಿಂದ ಫಾರಿನ್ ಕಂಟ್ರೀಸ್ ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡುವಾಗ ಆ ಸಿಚುವೇಷನಲ್ಲಿ ಬರುವಂತಹ ಫ್ಲಕ್ಚುವೇಷನ್ ಮೀನ್ಸ್ ಏರಿಳಿತಗಳನ್ನು ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಮೀನ್ಸ್ ಅಪ್ರಿಸಿಯೇಷನ್ ಆ್ಯಂಡ್ ಅದರ್ವೈಸ್ ಡಿಪ್ರಿಸಿಯೇಷನ್ ಆಫ್ ಕರೆನ್ಸಿಗಳನ್ನು ಏನಂತ ಹೇಳ್ತೇವೆ, ಫ್ಲಕ್ಚುವೇಷನ್ಗಳು ಅಂತ ಹೇಳ್ತೇವೆ. ಇದರಿಂದ ಬರುವಂತಹ ಪರಿಣಾಮಗಳಿಗೆ ನಾವೇನು ಹೇಳ್ತೇವೆ, ರಿಸ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ದ ಸಿಂಪ್ಲರ್, ಮತ್ತೊಂದರಲ್ಲಿ ಹೇಳಬೇಕಾದ್ರೆ ಸಿಮಿಲರ್ಲಿ ಅಥವಾ ಸಿಂಪಲಿ ಹೇಳಬೇಕಂದ್ರೆ, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಈಸ್ ಅ ರಿಸ್ಕ್ ದಟ್ ಬಿಸ್ನೆಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್, ಅಂದರೆ ಆ ಒಂದು ಹಣಕಾಸಿನ ಆ ಒಂದು ವ್ಯವಹಾರದಲ್ಲಿರುವಂಥ ಹಣಕಾಸಿನ ಒಂದು ಸಿಚುವೇಷನ್ಗಳನ್ನು, ಅಂದರೆ ಯಾವ ರೀತಿ ಅಂತ ಹೇಳಿದರೆ, ಒಬ್ಬ ವ್ಯವಹಾರ ಮಾಡುವಂಥ ಕಂಪನಿ ಏನಾಗಿರ್ತದೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬೇಸಸ್ ಮೇಲೆ ಯಾವ ರೀತಿ ಅವನ ಒಂದು ವ್ಯವಹಾರದ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಅವರು
ಭಾಗವಹಿಸ್ತಾ ಇದ್ದಾರೆ. ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್, ಯಾವ ರೀತಿ ಹಣಕಾಸಿನ ಒಂದು ಸ್ಥಿತಿ ಇದೆ ಅದರ ಬೇಸಸ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟೆಡ್ ಆಗಿದೆ ಚೇಂಜ್ ಇನ್ ಎಕ್ಸ್ಚೇಂಜ್ ರೇಟ್ಸ್ ಆಫ್ ಬಿಟ್ವೀನ್ ದ ಕರೆನ್ಸಿ. ಸೊ ಇದರಿಂದ ಏನಾಗಿದೆ, ಈ ಹಣಕಾಸಿನ ಸಿಚುವೇಶನ್ ಮತ್ತು ಅದರ ಒಂದು ಕಾರ್ಯಗಳು ಪರ್ಫಾರ್ಮೆನ್ಸಸ್ ಬೇಸ್ ಮೇಲೆ ಯಾವ ರೀತಿ ಪರಿಣಾಮ ಆಗಿದೆ ಒಂದು ಎಕ್ಸ್ಚೇಂಜ್ ಮಾಡುವಂಥ ಎರಡು ಕರೆನ್ಸಿಗಳ ನಡುವೆ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಹಿಯರ್ ಸಿ ಗೈಸ್, ಫಸ್ಟ್ ಆಫ್ ಆಲ್ ಮೀನ್ಸ್ ಹಿಯರ್ ಡಿಟೇಲ್ ಟು ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಮೀನ್ಸ್ ಇಲ್ಲಿ ಬಿಡಿಸಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂತೇಳಿ. ಓಕೆ, ಸೊ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯ ಅಪಾಯಕಾರಿ ಆಗ್ತದೆ, ರೈಟ್. ಇದನ್ನು ಈಗ ನಾನು ಡಿಟೇಲ್ ಆಗಿ ಬಿಡಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಎಕ್ಸಾಂಪಲ್ ಜೊತೆಗೆ. ಓಕೆ, ಸೊ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಗಾಯ್ಸ. ಸೊ ಏನು ಕೊಟ್ಟಿದ್ದಾರೆ ನೋಡಿರಿ, ದ ರಿಸ್ಕ್ ಅಕ್ಯೂರ್ ವೆನ್ ಅ ಕಂಪನಿ ಎಂಗೇಜ್ ಇನ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಮೈಂಟೆನೆನ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇನ್ ಅ ಕರೆನ್ಸಿ ಅದರ್ ದೆನ್ ವೇರ್ ಇಟ್ ಈಸ್ ಹೆಡ್ ಕ್ವಾರ್ಟರ್ಡ್. ಸೊ ಹಿಯರ್ ಆ್ಯಕ್ಚುಲಿ what say the risk of occurrence means one company is there, this company is engaged to the company related all activities just like financial transactions, maintenance, financial performance, ಸೊ ಫೈನಾನ್ಷಿಯಲ್ ಫಂಕ್ಷನ್ಸ್. ಸೊ ಹಿಯರ್ ಆ್ಯಕ್ಚುಲಿ ಫೈನಾನ್ಷಿಯಲ್ ಕಂಪನಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಕಾರ್ಯಕ್ರಮ ಮೀನ್ಸ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಮೈಂಟೆನೆನ್ಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಕಂಪನಿಗೆ ಸಂಬಂಧಪಟ್ಟ ಕರೆನ್ಸಿ ಆಗಿರ್ಬೋದು, ಇದೆಲ್ಲ ಏನು ಮಾಡ್ತಿದೆ, ಮೇಂಟೆನೆನ್ಸ್ ಮಾಡ್ತಾ ಇದೆ. ಯಾವುದ್ರ ಬೇಸಿಸ್ ಮೇಲೆ, ಆ ಕಂಪನಿಯ ಮೇನ್ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಲ್ಲಿಂದನೇ ತನ್ನ ಕಂಪನಿ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಪೊಸಿಷನ್ಗಳನ್ನು ಮೇಂಟೆನೆನ್ಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಮುಂದೇನು ಕೊಟ್ಟಿದೆ ನೋಡಿ, ಫಾರ್ ಎಕ್ಸಾಂಪಲ್ ಕಂಪನಿ ಬೇಸ್ಡ್ ಇನ್ ಕೆನಡಾ, ಒಂದು ಕಂಪನಿ ಇದೆ ಕೆನಡಾ ದ್ಯಾಟ್ ಡಸ್ ಬಿಸ್ನೆಸ್ ಇನ್ ಚೀನಾ. ಆ ಕೆನಡಾದ ಕಂಪನಿಯ ಒಂದು ಬಿಸ್ನೆಸ್ ಎಲ್ಲಿದೆ ಅಂತ ಹೇಳಿದರೆ ಚೀನಾದಲ್ಲಿದೆ. ಓಕೆ, ಅವರ ಕೆನಡಿಯನ್ ಕಂಪನಿಯ ಬಿಸ್ನೆಸ್, ಅವ್ರದ್ದು ಕಂಪನಿ ಬಿಸ್ನೆಸ್ ಎಲ್ಲಿ ನಡೀತಾ ಇದೆ, ಚೀನಾದಲ್ಲಿ ನಡೀತಾ ಇದೆ. ಸೊ ರಿಸೀವ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಈಗ ಅಲ್ಲಿ ನಡೆದಂಥ ಬಿಸ್ನೆಸ್ನ ಕೆನಡಾದ ಒಂದು ಕಂಪನಿ ಬಿಸ್ನೆಸ್ನ ಚೀನಾದಲ್ಲಿ ನಡೆಸ್ತಾ ಇದೆ ಅಂತ ಹೇಳಿದರೆ, ಚೀನಾದಲ್ಲಿ ಪ್ರಾಫಿಟು ಲಾಸ್ ಏನೋ ಆದಮೇಲೆ ಅಲ್ಲಿ ಬಂದಂಥ ಪ್ರಾಫಿಟ್ನ ನಾವೇನು ಮಾಡ್ತೇವೆ, ರಿಸೀವ್ ಮಾಡಬೇಕಲ್ಲ, ಬಿಕಾಸ್ ಕೆನಡಿಯನ್ ಕಂಪನಿ, ಕೆನಡಾದ ಕಂಪನಿ. ಸೊ ಏನಾಗ್ತದೆ, ರಿಸೀವ್ ದ ಫೈನಾನ್ಷಿಯಲ್, ಈಗ ಅವ್ರ ಮಧ್ಯದಲ್ಲಿ ಏನು ಕ್ರಿಯೇಟ್ ಆಗ್ತದೆ, ಇಟ್ ಇಸ್ ಅ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಕ್ರಿಯೇಟ್ ಆಗ್ತದೆ, ಬಿಕಾಸ್ ಕರೆನ್ಸಿನ ಏನು ಮಾಡಬೇಕು, ಎಕ್ಸ್ಚೇಂಜ್ ಮಾಡಬೇಕಾಗ್ತದೆ. ಸೊ ರಿಸೀವ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಚೀನೀಸ್ನ ಎನ್ ಎಂಬ ಕರೆನ್ಸಿಗಳನ್ನು ರಿಪೋರ್ಟಲ್ಲಿ, ವರದಿಯಲ್ಲಿ ಏನು ಮಾಡಬೇಕು, ಕೆನಡಾದ ಕಂಪನಿಯ ಅವರ ಒಂದು ಹೆಡ್ ಕ್ವಾರ್ಟರ್ನಲ್ಲಿ ವರದಿ ಮಾಡಬೇಕಾಗ್ತದೆ, ರಿಪೋರ್ಟ್ನ ಬರೀಬೇಕು. ಅವರ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಆ ರಿಪೋರ್ಟ್ನ ಏನು ಮಾಡಬೇಕು, ಬರೀಬೇಕಾಗ್ತದೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಚೀನೀಸ್ ಎನ್ನ ತೊಗೊಂಡ ಮೇಲೆ, ಟ್ರಾನ್ಸಾಕ್ಷನ್ ಆದ ಮೇಲೆ, ಯಾವುದರಲ್ಲಿ, ಕೆನಡಾದ ಡಾಲರಲ್ಲಿ ಅದನ್ನೇನು ಮಾಡ್ತೇವೆ, ಟ್ರಾನ್ಸಾಕ್ಷನ್ ಮಾಡಿದ ಮೇಲೆ ಇಸ್ ಎಕ್ಸ್ಪೋಸ್ಡ್ ಟು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಅದ್ರ ನಂತರ ಏನು ಮಾಡ್ತೇವೆ, ಚೀನಾದ ಎನ್ನ ಡಾಲರನ್ನಾಗಿ ನಾವು ಕನ್ವರ್ಟ್ ಮಾಡುವಾಗ ಅಲ್ಲಿ ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗ್ತದೆ, ಅಲ್ಲಿ ಬರುವಂತಹ ಒಂದು ಫೈನಾನ್ಷಿಯಲ್ ಫಾರಿನ್ ಕಂಟ್ರೀಸ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ಗಳನ್ನು ಏನು ಮಾಡ್ಬೋದು, ನಾವು ತೋರಿಸ್ಬೇಕಾಗ್ತದೆ, ಎಕ್ಸ್ಪೋಸ್ ಮಾಡಬೇಕಾಗ್ತದೆ. ಯಾವುದರಲ್ಲಿ, ಕೆನಡಾದ ಒಂದು ಹೆಡ್ ಕ್ವಾರ್ಟರ್, ಅವರಿಗೆ ಸಂಬಂಧಪಟ್ಟ ಕಂಪ್ನಿ ಹೆಡ್ ಕ್ವಾರ್ಟರ್ನ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಏನು ಮಾಡಬೇಕು, ರಿಪೋರ್ಟ್, ವರದಿಗಳನ್ನು ಮಾಡಬೇಕಾಗ್ತದೆ. ಸೊ ಇಲ್ಲಿ ಏನಾಗ್ತದೆ, ಒಂದು ಬರುವಂಥ ಟ್ರಾನ್ಸಾಕ್ಷನ್ಸ್ಗಳಿಗೆ ಏನಂತ ಹೇಳ್ತೇವೆ, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಏನಿದೆ ನೋಡಿ, ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ವಿಚ್ ಆರ್ ರಿಸೀವ್ಡ್ ಇನ್ ಚೀನೀಸ್ ಎನ್. ಟ್ರಾನ್ಸಾಕ್ಷನ್ ಮಾಡುವಾಗ ಚೀನೀಸ್ ಎನ್ನ ನಾವು ರಿಸೀವ್ಡ್ ಮಾಡ್ತಾ ಇದ್ದೇವೆ, ಮಸ್ಟ್ ಬಿ ಕನ್ವರ್ಟ್ ಇಂಟು ದ ಕೆನಡಿಯನ್ ಡಾಲರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೇವೆ. ಟು ಬಿ ರಿಪೋರ್ಟ್ ಮಾಡುವಾಗ ಆನ್ ದ ಕಂಪನೀಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಅದನ್ನು ಏನು ಮಾಡಬೇಕು, ರಿಪೋರ್ಟ್ ಮಾಡಬೇಕಾಗ್ತದೆ. ಆವಾಗ ಅಲ್ಲಿ ಏನಾಗ್ತದೆ, ಪ್ರಾಬ್ಲಮ್ ಆಗ್ತದೆ. ಎನ್ನ ನಮ್ಮ ದೇಶದ ನಮ್ಮದೇ ಕರೆನ್ಸಿ ಇದೆ ಅಂತ ಹೇಳಿದ್ರೆ ನಾವು ಅದು ರಿಪೋರ್ಟ್ನ ಬರೆಯುವಾಗ ಏನೂ ಪ್ರಾಬ್ಲಮ್ ಆಗಂಗಿಲ್ಲಾಗಿತ್ತು. ಬಟ್ ನಾವು ಬೇರೆ ಕಂಟ್ರೀಸ್ ಕರೆನ್ಸಿಗಳನ್ನು ನಮ್ಮ ಕಂಟ್ರಿ ಕರೆನ್ಸಿಗಳಾಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ ಅಂದರೆ ಆವಾಗ ಏನಾಗ್ತದೆ, ರಿಸ್ಕ್ಗಳು ಬರುವಂಥ ಕಾರಣ ಆ ವರದಿಗಳನ್ನು ಕೆನಡಾದ ಕಂಪನಿಯ ಒಂದು ಹೆಡ್ ಕ್ವಾರ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಅದೇನು ಮಾಡಬೇಕು, ರೆಕಾರ್ಡ್ ಮಾಡಬೇಕಾಗ್ತದೆ. ಸೊ ನೆಕ್ಸ್ಟ್ ದ ಚೇಂಜಸ್ ಇನ್ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್, ಈ ರೀತಿ ಚೇಂಜಸ್ನಲ್ಲಿ ಏನಾಗ್ತದೆ, ಚೀನೀಸ್ ಎನ್ನ ಫಾರಿನ್ ಕರೆನ್ಸಿ ಆಗಿತ್ತು, ಕೆನಡಿಯನ್ ಡಾಲರ್ ಅನ್ನೋದು ಒಂದು ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿ ಆಗಿತ್ತು, ವುಡ್ ಬಿ ರಿಸ್ಕ್ ದಟ್ ಹ್ಯಾನ್ಸ್ ದ ಟರ್ಮ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಸೊ ಇದು ಎರಡರ ನಡುವೆ ಏನಾಗ್ತದೆ, ಒಂದು ರಿಸ್ಕ್ಗಳು ಏನಾಗ್ತದೆ, ಕ್ರಿಯೇಟ್ ಆಗ್ತದೆ ಅಂತೇಳಿ. ಓಕೆ, ಸೊ ಇದರಿಂದ ನಮ್ಗೆ ಏನಾಗ್ತದೆ ಅಂತ ತಿಳಿತದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಏನಿದೆ ನೋಡಿರಿ, ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಕ್ಯಾನ್ ಬಿ ಕಾಸ್ಡ್ ಬೈ, ಈ ರೀತಿ ಬದಲಾವಣೆಗಳಾಗೋದ್ರಿಂದ, ಈ ರೀತಿ ರಿಪೋರ್ಟ್ಗಳನ್ನು ನಾವು ಮಾಡೋದ್ರಿಂದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಫೈನಲ್ ಸ್ಟೇಟ್ಮೆಂಟ್ ಮಾಡ್ತಿರಲ್ಲ, ಎಲ್ಲ ರೆಕಾರ್ಡ್ ಡಾಟಾಸ್ ಕಲೆಕ್ಷನ್ ಆದಮೇಲೆ, ಅದೇ ರೀತಿ ಇಲ್ಲಿ ಎಲ್ಲ ನಮಗೆ ಮಾಹಿತಿಗಳು ಸಿಕ್ಕಿದ ಮೇಲೆ, ಎಕ್ಸ್ಚೇಂಜ್ ಆದಮೇಲೆ ಇಲ್ಲಿ ಬಂದಂಥ ರಿಸ್ಕ್ಗಳ ಪರಿಣಾಮಗಳಿಂದ ಏನು ಕಾರಣ ಆಗ್ತದೆ ಅಂತ ಹೇಳಿದರೆ, ಅಪ್ರಿಸಿಯೇಷನ್ ಆ್ಯಂಡ್ ಡಿಪ್ರಿಸಿಯೇಷನ್ ಆಫ್ ದ ಬೇಸ್ ಆಫ್ ಕರೆನ್ಸಿ. ಅವಾಗ ಏನಾಗ್ತದೆ, ನಮ್ಮ ಒಂದು ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿ ಆ್ಯಂಡ್ ಬೇರೆ ಕಂಟ್ರಿ ಕರೆನ್ಸಿ, ಫಾರಿನ್
ಫಾರಿನ್ ಕಂಟ್ರಿ ಕರೆನ್ಸಿಗಳ ನಡುವಿನ ಅಪ್ರಿಸಿಯೇಷನ್ ಆ್ಯಂಡ್ ಡಿಪ್ರಿಸಿಯೇಷನ್ ಬೇಸ್ ಮೇಲೆ ಕರೆನ್ಸಿಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಯಾವ ರೀತಿ ಬೆಲೆ ಹೆಚ್ಚಿಗೆ ಆಗಿದೆಯೋ ಬೆಲೆ ಕಡಿಮೆ ಆಗಿದೆಯೋ, ಯಾರ್ದು ಬೆಲೆ ಹೆಚ್ಚಿಗೆ ಆಗಿದೆ, ಯಾವ ಕಂಟ್ರೀಸ್ ಕರೆನ್ಸಿ, ಯಾವ ಕಂಟ್ರಿ ಕರೆನ್ಸಿ ಬೆಲೆ ಕಡಿಮೆ ಆಗಿದೆ ಅಂತೇಳಿ. ಸೊ ಇದನ್ನು ನಾವೇನು ಮಾಡ್ಬೋದು ತಿಳಿಬೋದಾಗ್ತದೆ. ಸೊ ಇದರಿಂದ ನಮ್ಗೆ ಏನಾಗ್ತದೆ, ನಮ್ಮ ಕಂಟ್ರಿ ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿಗಳೇನಾಗ್ಬೋದು ರಿಸ್ಕ್ನಲ್ಲಿ ಬರಬಹುದು, ಅಪಾಯಕಾರಿ ಆಗ್ಬೋದು ಅಂತೇಳಿ. ಸೊ ದಟ್ ಅಪ್ರಿಸಿಯೇಷನ್ ಡಿಪ್ರಿಸಿಯೇಷನ್ ಆಫ್ ಫಾರಿನ್ ಕರೆನ್ಸಿ ಅದರ್ವೈಸ್ ಕಾಂಬಿನೇಷನ್ ಎರಡು ಕರೆನ್ಸಿಗಳು ಕನ್ಸಿಡರ್ ಆಗ್ಬೋದು ಕಾಂಬಿನೇಷನ್ ಬೇಸಿಸ್ ಮೇಲೆ ಅಂತೇಳಿ. ಓಕೆ, ಟು ಕರೆನ್ಸಿ ದ ಮೇಜರ್ ರಿಸ್ಕ್ ಟು ದ ಕನ್ಸಿಡರ್ ಫಾರ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬೇಸಿಸ್ ಮೇಲೆ. ಯಾವ ರೀತಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ರಿಲೇಟೆಡ್ ಯಾವುದೇ ನಾವು ವ್ಯವಹಾರ ಮಾಡುವಾಗ ಸರಕು ಸೇವೆಗಳನ್ನು ಆಮದು ಅಥವಾ ರಫ್ತು ಮಾಡುವಾಗ ಅದು ಅಂತಾರಾಷ್ಟ್ರೀಯ ಒಂದು ಮಾರುಕಟ್ಟೆಯ ಬೇಸಿಸ್ನಲ್ಲಿ ಏನಾಗ್ತದೆ, ಈ ರೀತಿಯ ಎಕ್ಸ್ಚೇಂಜ್ ಮಾಡುವ ಕರೆನ್ಸಿಗಳಿಂದ ಪರಿಣಾಮ ಬೀಳ್ಬೋದು. ಇದರಿಂದ ನಾವು ಈ ರೀತಿಯ ವರದಿಗಳನ್ನು ಆ ಸ್ಟೇಟ್ಮೆಂಟಲ್ಲಿ ಮಾಡುವುದರಿಂದ ಕೂಡ ಏನಾಗ್ತದೆ ರಿಸ್ಕ್ಗಳು ಕನ್ಸಿಡರ್ ಆಗ್ಬೋದು. ಸೊ ಈಗ ನಾನು ಏನೇನು ಹೇಳಿದೆ ಇದು ಜಸ್ಟ್ ಥಿಯರಿ ಬೇಸಿಸ್. ಇದನ್ನು ಡಾಟಾ ಬೇಸಲ್ಲಿ ಯಾವ ರೀತಿ ಎಕ್ಸಾಂಪಲ್ಸ್ನ ಮಾಡ್ಬೋದು ತಿಳಿಬೋದು ಅಂತೇಳಿ ಹೇಳ್ತೇನೆ. ಸೊ ನೆಕ್ಸ್ಟ್ ಹಿಯರ್ ದಿಸ್ ಈಸ್ ಫಾರ್ ಎಕ್ಸಾಂಪಲ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್. ಈಗ ನಾನು ಹೇಳಿದ್ದು ಅದನ್ನು ಥೇರಿ ಬೇಸ್ನಲ್ಲಿ ಹೇಳ್ತೀವಿ, ರೈಟ್. ಅದನ್ನು ಈಗ ಡಾಟಾ ಬೇಸ್ನಲ್ಲಿ ಯಾವ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು ಈ ರಿಸ್ಕ್ ಅನ್ನೋದು ಅಂತೇಳಿ. ಓಕೆ, ಸೊ ಮೀನ್ಸ್ ವಿದೇಶಿ ವಿನಿಮಯ ವ್ಯವಹಾರದಲ್ಲಿ ಯಾವ ರೀತಿ ಅಪಾಯಕಾರಿ ಬರಬಹುದು ಅಂತೇಳಿ. ಸೊ ಇಲ್ಲಿ ಏನಾಗ್ತದೆ, ಒಂದು ಕ್ವಶನ್ ವಿತ್ ಆನ್ಸರ್ನ ಕನ್ಸಿಡರ್ ಮಾಡಿದ್ದೇನೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ, ಕಂಪನಿ ಎ ಬೇಸ್ಡ್ ಇನ್ ಕೆನಡಾ ರೀಸೆಂಟ್ಲಿ ಎಂಟರ್ ಇನ್ ಟು ಆ್ಯನ್ ಅಗ್ರಿಮೆಂಟ್ ಟು ಪರ್ಚೇಸ್ ಆಫ್ 10 ಅಡ್ವಾನ್ಸ್ಡ್ ಪೀಸ್ ಆಫ್ ಮಷಿನರಿ ಫ್ರಮ್ ಕಂಪನಿ ಬಿ, ಓಕೆ, ವಿಚ್ ಈಸ್ ಬೇಸ್ಡ್ ಇನ್ ಯುರೋಪ್. ಇಲ್ಲೇನಾಗಿದೆ, ಒಂದು ಎ ಎಂಬ ಕಂಪನಿ ಇದೆ ಹಿಯರ್ ಗಿವನ್. ಓಕೆ, ಎ ಎಂಬ ಕಂಪನಿ ಇದೆ ಕೆನಡಾದ, ರೀಸೆಂಟ್ಲಿ ಅಗ್ರಿಮೆಂಟ್ ಮಾಡಿದೆ ಯಾವುದು ಯುರೋಪಿಯನ್ ಕಂಟ್ರಿನಲ್ಲಿ. ಏನಂತ ಹೇಳಿ ಅಗ್ರಿಮೆಂಟ್ ಮಾಡಿದೆ, ಯುರೋಪ್ನಲ್ಲಿ ಏನಂತ ಹೇಳಿದರೆ ತಯಾರಾದಂಥ ಮಷಿನ್ಗಳ ಬೇಸಿಸ್ ಮೇಲೆ ಕೆನಡಾ ಕಂಪನಿ ಏನು ಮಾಡ್ತಿದೆ, ಪರ್ಚೇಸ್ ಆಫ್ 10 ಅಡ್ವಾನ್ಸ್ ಪೀಸ್ ಆಫ್ ಮಷಿನರಿ. ಸೊ ಇಲ್ಲೇನಾಗಿದೆ 10 ಮಷಿನ್ಸ್ಗಳನ್ನು ಏನು ಮಾಡ್ತೇವೆ ಪರ್ಚೇಸ್ ಮಾಡ್ತಿದೆ ಫ್ರಮ್ ಬಿ ಕಂಪನಿಯಿಂದ ಅಂತೇಳಿ. ಓಕೆ, ಸೊ ಹಿಯರ್ ಗಿವನ್ ಬಿ ಕಂಪನಿ ವಿಚ್ ಬೇಸ್ ಆನ್ ಯುರೋಪ್ನಲ್ಲಿದೆ ಅದು. ಸೊ ಹಿಯರ್ ಆ್ಯಕ್ಚುಲಿ ಏನಾಗ್ತದೆ ಅಂದರೆ ದ ಪ್ರೈಸ್ ಪರ್ ಮಷಿನ್. ಸೊ ಯುರೋಪ್ ಪ್ರಕಾರ, ಯುರೋ ಕರೆನ್ಸಿ ಪ್ರಕಾರ ಯುರೋ 10,000ಗೆ ಒಂದು ಮಷಿನ್ ಏನು ಮಾಡ್ತಿದ್ದಾರೆ ಅವರು ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಯಾರಿಗೆ, ಕೆನಡಾದವರಿಗೆ. ಆ್ಯಂಡ್ ದ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಯುರೋ, ಅಲ್ಲಿ ಎಕ್ಸ್ಚೇಂಜ್ ಮಾಡುವಾಗ ಯುರೋ ಕರೆನ್ಸಿ ಅದೇನಾಗ್ತದೆ ಕೆನಡಾದ ಡಾಲರ್ನಲ್ಲಿ ಕನ್ಸಿಡರ್ ಮಾಡಿದಾಗ ಎಷ್ಟಾಗ್ತಿತ್ತು, 1:1 ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಓಕೆ, ಸೊ ಇಲ್ಲೇನಾಗಿತ್ತು, ಕೆನಡಾದ ಎ ಕಂಪನಿ ಒಂದು 10 ಪೀಸ್ ಆಫ್ ಮಷಿನ್ಸ್ಗಳನ್ನು ಪರ್ಚೇಸ್ ಮಾಡ್ತಿದೆ ಯುರೋಪಿಂದ, ಅಗ್ರಿಮೆಂಟ್ ಮಾಡಿದೆ ನಾವು ಪರ್ಚೇಸ್ ಮಾಡ್ತೀವಿ. ಹಾಗಿದ್ರೆ ಅವ್ರು ಏನು ಹೇಳ್ತಾರೆ, ಒಂದು ಮೀನ್ಸ್ ಪ್ರೈಸ್ ಪರ್ ಮಷಿನ್ಸ್ ರೇಟ್ ಯುರೋ ಪ್ರಕಾರ 10,000 ಇದೆ ಅಂತೇಳಿ. ಸೊ ಇಲ್ಲಿ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬೇಕಾಗ್ತದೆ, ರೈಟ್. ಯುರೋನ ಡಾಲರ್ ಆಗಿ ಕನ್ಸಿಡರ್ ಮಾಡಿದಾಗ ಅದು ಎಷ್ಟಾಗ್ತದೆ ಅಂತ ಹೇಳಿದೆ ಅವ್ರ ಪ್ರಕಾರ, ಅಗ್ರಿಮೆಂಟ್ ಪ್ರಕಾರ 1 ಆಗಿದೆ ಅಂತೇಳಿ. ಓಕೆ, ನೆಕ್ಸ್ಟ್ ಇದು ಜಸ್ಟ್ ಅಗ್ರಿಮೆಂಟ್ ಆಗಿದ್ದು. ಸೊ ಆಫ್ಟರ್ ದ 1 ವೀಕ್ ಮೀನ್ಸ್ ಒಂದು ವಾರದ ನಂತರ ಲೇಟ್ ಆದಮೇಲೆ ವೆನ್ ಕಂಪನೀಸ್ ಕಮಿಟ್ ಟು ದ ಪರ್ಚೇಸಿಂಗ್ 10 ಪೀಸ್, ಅವಾಗ ಕಂಪನಿ ಏನು ಮಾಡಿರ್ತದೆ, ಕಮಿಟ್ಮೆಂಟ್ ಮಾಡಿರ್ತದೆ 10 ಪೀಸ್ ಮಷಿನರಿ ನಾನು ಪರ್ಚೇಸ್ ಮಾಡ್ತೀನಿ. ಯಾಕಂದ್ರೆ ಅವರು ಆಲ್ರೆಡಿ ಹೇಳಿದರು. ಬಟ್ ಈಗೇನಾಗಿದೆ, ಅದು ಪರ್ಚೇಸ್ ಮಾಡುವ ಟೈಮ್ ಬಂದಾಗ ದ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್, ಬಿಕಾಸ್ 1 ವಾರ ಲೇಟ್ ಆದ ಸಲುವಾಗಿ, ಬಿಕಾಸ್ ಹಿಯರ್ ಆ್ಯಕ್ಚುಲಿ ದ ಪೀರಿಯಡ್ ಆಫ್ ಗ್ಯಾಪ್ ಮೀನ್ಸ್ ಇಲ್ಲಿ ಟೈಮ್ ಪೀರಿಯಡ್ ಏನಾಗಿದೆ, ಗ್ಯಾಪ್ ಆಗಿದೆ, ಮೀನ್ಸ್ ಡಿಲೇ ಆಗಿದೆ ಟೈಮ್ಸ್, ದಟ್ಸ್ ವೈ. ಸೊ ಅಲ್ಲೇನಾಗ್ತದೆ ಈ ರೀತಿಯ ರಿಸ್ಕ್ಗಳೇನಾಯಿತು ಕ್ರಿಯೇಟ್ ಆಯಿತು. ಸೊ ದ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಯುರೋ ಆ್ಯಂಡ್ ಕೆನಡಿಯನ್ ಡಾಲರ್ ಪ್ರಕಾರ ಅದನ್ನು ಏನು ಮಾಡಿದ್ರು, 1:1.2 ಅಲ್ಲೇನಾಗಿತ್ತು 1:1 ಇದ್ದಿದ್ದು 1:1.2 ಎಕ್ಸ್ಚೇಂಜ್ ಮಾಡಬೇಕು ಅಂತೇಳಿ ಅವ್ರೇನಾಯಿತು ಸಿಚುವೇಶನ್ ಕ್ರಿಯೇಟ್ ಆಯಿತು. ಬಿಕಾಸ್ ಇಟ್ ಈಸ್ ಆ್ಯನ್ ಎಕ್ಸಾಂಪಲ್ಸ್ ಆಫ್ ಟ್ರಾನ್ಸಾಕ್ಷನ್ಸ್ಗಳ ಒಂದು ರಿಸ್ಕ್ಗಳ ಬೇಸಿಸ್ ಮೇಲೆ ಟ್ರಾನ್ಸಾಕ್ಷನ್ ಮಾಡಬೇಕಂತೇಳಿ ಅಗ್ರಿಮೆಂಟ್ ಮಾಡಿದ್ವಿ. ಬಟ್ 1 ವಾರ ಲೇಟ್ ಆದ ಕಾರಣ ಅಲ್ಲೇನಾಯಿತು, ಟ್ರಾನ್ಸಾಕ್ಷನಲ್ಲಿ ನಮಗೇನಾಯಿತು, ಅದು ಡೊಮೆಸ್ಟಿಕ್ ಕಂಟ್ರಿಗೆ ಒಂದು ರಿಸ್ಕ್ ಕನ್ಸಿಡರ್ ಆಯಿತು. ಈ ರಿಸ್ಕ್ ಯಾವುದಕ್ಕೆ ಮೀನ್ಸ್ ಎಫೆಕ್ಟ್ ಆಗ್ಬೋದು, ಹೊಡೆತ ಬೀಳ್ಬೋದು, ಅಂದರೆ ಹೊಡೆತ ಬೀಳ್ಬೋದು ಯಾವುದ್ರ ಬೇಸಿಸ್ ಮೇಲೆ, ಜಸ್ಟ್ ಲೈಕ್ ಫಾರ್ ಎಕ್ಸಾಂಪಲ್ ಎಕನಾಮಿಕ್ ರಿಸ್ಕ್ ಆಗಿರ್ಬೋದು ಅಥವಾ ಟ್ರಾನ್ಸ್ಲೇಷನ್ ರಿಸ್ಕ್ ಆಗಿರ್ಬೋದು. ಮೀನ್ಸ್ ನಮ್ಮ ಒಂದು ವ್ಯವಹಾರದ ಒಂದು ಆರ್ಥಿಕತೆಯಲ್ಲಿ ಬೇಸಿಸ್ ಮೇಲೆ ರಿಸ್ಕ್ ಆಗಿರ್ಬೋದು, ಅಥವಾ ಪೊಲಿಟಿಕಲಿ ಆಗಿರ್ಬೋದು, ಅಥವಾ ಟ್ರಾನ್ಸ್ಲೇಷನ್ ರಿಸ್ಕ್ಗಳು ಅನುವಾದಿತ ಬೇಸಿಸ್ ಮೇಲೆ ಕೂಡ ಏನಾಗಿರ್ಬೋದು, ಈ ರೀತಿ ಅಪಾಯಕಾರಿ ಆಗಿರ್ಬೋದು ಈ 1 ವಾರದ ಬೇಸಿಸ್ ಮೇಲೆ ಅಂತೇಳಿ. ಓಕೆ, ಸೊ ಅದೇನು ಹೇಳಿ ಮಾಡಿದ್ದಾರೆ, ದ ಅಬೌವ್ ಈಸ್ ಎಕ್ಸಾಂಪಲ್ ಟ್ರಾನ್ಸಾಕ್ಷನ್ ರಿಸ್ಕ್ ಆ್ಯಸ್ ದ ಟೈಮ್ ಆಫ್, ಎದಕ್ಕೆ ನಮಗೆ ಇಲ್ಲಿ ಕಾರಣ ಆಯಿತು, ಟೈಮ್ ಆಫ್ ಡಿಲೇ, ಸ್ವಲ್ಪ ನಾವು ಲೇಟ್ ಮಾಡಿದ್ವಿ ಅಂತೇಳಿ, ಬಿಟ್ವೀನ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ಸೆಟಲ್ಮೆಂಟ್, ಅದನ್ನು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಮತ್ತು ಅದನ್ನು ಸೆಟಲ್ಮೆಂಟ್ ಮಾಡಲಿಕ್ಕೆ ಈ ಕಾರಣದಿಂದ ಏನಾಯಿತು, ಅದು 1 ವಾರ ಡಿಲೇ ಆದ ಕಾರಣ 1:1.29 ಮಾಡಿದ್ವಿ, ಅದು ನಮಗೆ ಹೆಚ್ಚಿಗೆ ಪೇ ಮಾಡುವ ಅಗತ್ಯ ಬಂತು ಅಂಥೇಳಿ. ಸೊ ದ ಕಂಪನಿ ಎ ಟು ನೀಡ್ ಟು ಪೇ ದ ಮೋರ್ ಇನ್ ಅ ಕೆನಡಿಯನ್ ಡಾಲರ್ ಫಾರ್ ದ ಪ್ಲೇಸ್ ಆಫ್ ಅ ಮಷಿನರೀಸ್. ಓಕೆ, ಸೊ ಇಲ್ಲಿ ತಲ ನಮ್ಗೆ ಇದೇನಂತೇಳಿ
ನೆಕ್ಸ್ಟ್ ಹಿಯರ್ ಕಮ್ ಟು ಟೈಪ್ಸ್ ಆಫ್ ಅ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತೇಳಿ ಹೇಳ್ತೇವೆ. ಸೊ ಇನ್ ಕನ್ನಡ ವಿದೇಶಿ ವಿನಿಮಯ ಅಪಾಯದ ವಿಧಗಳು ಅಂತೇಳಿ ಹೇಳ್ತೇವೆ. ಸೊ ಹಿಯರ್ ಆ್ಯಕ್ಚುಲಿ ದೇರ್ ಆರ್ ದ 3 ಟೈಪ್ ಇಸ್ ದೇರ್. ಓಕೆ, ಸೊ ಫಸ್ಟ್ ಒನ್ ಟ್ರಾನ್ಸಾಕ್ಷನ್ ರಿಸ್ಕ್, ಅನದರ್ ಒನ್ ಎಕನಾಮಿಕ್ ರಿಸ್ಕ್, ಥರ್ಡ್ ಒನ್ ಟ್ರಾನ್ಸ್ಲೇಷನ್ ರಿಸ್ಕ್ ಅಂತೇಳಿ. ಓಕೆ, ಸೊ ಟ್ರಾನ್ಸಾಕ್ಷನ್ ರಿಸ್ಕ್ ಮೀನ್ಸ್ ಇನ್ ಕನ್ನಡ ವಹಿವಾಟಿನ ಅಪಾಯಗಳು ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಎಕನಾಮಿಕ್ ರಿಸ್ಕ್ ಮೀನ್ಸ್ ಆರ್ಥಿಕದ ಒಂದು ಅಪಾಯ. ಯಾವ ರೀತಿ ಆರ್ಥಿಕ ಮೀನ್ಸ್ ಡೊಮೆಸ್ಟಿಕ್ ಅದರ್ವೈಸ್ ಫಾರಿನ್ ಕಂಟ್ರಿ ಎರಡೂ ನಡುವೆ ಯಾವ ರೀತಿ ಯಾವ ಕಂಪನಿ ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಮಾಡಿರ್ತದೆ ಬೇರೆ ಕಂಟ್ರಿ ಜೊತೆಗೆ, ಅವಾಗ ಯಾವ ರೀತಿ ಆ ದೇಶದ ಮೇಲೆ ವ್ಯವಹಾರದ ಒಂದು ಆರ್ಥಿಕತೆ ಮೇಲೆ ಯಾವ ರೀತಿ ಪರಿಣಾಮ ಬೀಳಬಹುದು ಅಂತೇಳಿ. ಓಕೆ, ಸೊ ಫಸ್ಟ್ ಒನ್ ಇದು ವಹಿವಾಟು ಮೀನ್ಸ್ ಟ್ರಾನ್ಸಾಕ್ಷನ್ ಬೇಸಿಸ್, ಎಕ್ಸ್ಚೇಂಜ್ ಮಾಡುವಾಗ ಪ್ರೋಸೆಸ್ ಮೇಲೆ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡುವಾಗ. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಟ್ರಾನ್ಸ್ಲೇಷನ್ ರಿಸ್ಕ್ ಅಂತ ಹೇಳ್ತೇವೆ. ಮೀನ್ಸ್ ಅನುವಾದಗಳ ಅಪಾಯ. ಯಾವ ರೀತಿ ಒಂದು ಅನುವಾದಿತ ಬೇಸಿಸ್ ಮೇಲೆ ಯಾವ ರೀತಿ ನೀವು ಕಾಂಟ್ರಾಕ್ಟ್ ಮಾಡಿ ಯಾವ ರೀತಿ ಮಾತುಕತೆಗಳ ಬೇಸಿಸ್ ಮೇಲೆ ಆದಂಥ ಒಂದು ಅಪಾಯಕಾರಿ ಅಂತೇಳಿ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ಇಯರ್ ಫಸ್ಟ್ ಒನ್ ಟ್ರಾನ್ಸಾಕ್ಷನ್ ರಿಸ್ಕ್ ಮೀನ್ಸ್ ವಹಿವಾಟು ಅಪಾಯಗಳು ಅಂತ ಹೇಳ್ತೇವೆ. ಏನು ಕೊಟ್ಟಿದ್ದಾರೆ ನೋಡಿರಿ. ಟ್ರಾನ್ಸಾಕ್ಷನ್ ರಿಸ್ಕ್ ಈಸ್ ದ ರಿಸ್ಕ್ ಫೇಸ್ ಬೈ ಕಂಪನಿ ವೆನ್ ಮೇಕಿಂಗ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಬಿಟ್ವೀನ್ ಜ್ಯೂರಿಡಿಕ್ಷನ್ಸ್ ಜ್ಯೂರಿಡಿಕ್ಷನ್ಸ್ ಇಷ್ಟ ಆಯಿತು. ಇಲ್ಲಿ ಏನಾಗಿದೆ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತ ಹೇಳಿದರೆ ಯಾವ ರೀತಿ ಫೇಸ್ ಮಾಡಬೇಕು ಅಂತ ಹೇಳಿದರೆ, ಯಾವ ಕಂಪನಿ ಟ್ರಾನ್ಸಾಕ್ಷನ್ ಹಣಕಾಸಿನ ಒಂದು ಹಣಕಾಸನ್ನು ಗಳಿಸ್ಲಿಕ್ಕೆ ಹೋಗ್ಸಾರ ಯಾವ ರೀತಿ ಹಣಕಾಸನ್ನು ಕರೆನ್ಸಿಗಳನ್ನು ಎಕ್ಸ್ಚೇಂಜ್ ಮಾಡ್ತದೆ ಎರಡು ಕಂಟ್ರೀಸ್ಗಳ ನಡುವೆ ಬಂದಂಥ ರಿಸ್ಕ್ಗಳು ಅಂತ ಟ್ರಾನ್ಸಾಕ್ಷನ್ ರಿಸ್ಕ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ದ ರಿಸ್ಕ್ ಈಸ್ ದ ಚೇಂಜ್ ಇನ್ ದ ಎಕ್ಸ್ಚೇಂಜ್ ರೇಟ್ ಬಿಫೋರ್ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್. ಯಾವಾಗ ಈಗ ಜಸ್ಟ್ ಹೇಳಿದೆ, ಯಾವಾಗ ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಮಾಡಿದ್ವಿ ಆಮೇಲೆ ಯಾವಾಗ ನಾವು ಪೇ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಏನಾಯ್ತು ನಮಗೆ ರಿಸ್ಕ್ ಬಂತು. ಇಲ್ಲೂ ಸೇಮ್ ಅದೇ ಹೇಳ್ತಾ ಇದ್ದಾರೆ. ದ ರಿಸ್ಕ್ ಇಸ್ ಚೇಂಜ್ ಇಸ್ ಎಕ್ಸ್ಚೇಂಜ್ ರೇಟ್ ಬಿಫೋರ್ ದ ಟ್ರಾನ್ಸಾಕ್ಷನ್ ಸೆಟಲ್ಮೆಂಟ್. ನಾವು ಕರೆನ್ಸಿಗಳನ್ನು ಕೊಡಲಿಕ್ಕಿಂತ ಮುಂಚೆ, ಎಕ್ಸ್ಚೇಂಜ್ ಮಾಡಲಿಕ್ಕಿಂತ ಟ್ರಾನ್ಸಾಕ್ಷನ್ ಮಾಡಲಿಕ್ಕಿಂತ ಮುಂಚೆ ಬಿಫೋರ್ ನಾವು ಏನು ಮಾಡ್ತೀವಿ ಅಂತೇಳಿ ಸೆಟಲ್ಮೆಂಟ್ ಮಾಡಿದ್ದೀವಿ, ಯಾವ ಟ್ರಾನ್ಸಾಕ್ಷನ್ ಮಾಡಬೇಕಂತೇಳಿ ಒಂದು ಅಗ್ರಿಮೆಂಟ್ ಕಾಂಟ್ರಾಕ್ಟ್ ಮಾಡಿರ್ತೀವಿ, ಸೆಟಲ್ಮೆಂಟ್ ಮಾಡಿರ್ತೀವಿ, ಅಲ್ಲೇ ಏನಾಯಿತು ನಮಗೆ ರಿಸ್ಕ್ ಅಂಥೇಳಿ ಕನ್ಸಿಡರ್ ಆಗಿಬಿಡ್ತದೆ. ಎಸೆನ್ಷಿಯಲಿ ದ ಟೈಮ್ ಆಫ್ ಎದಕ್ಕೆ ಅಂತ ಹೇಳಿದರೆ ದ ಟೈಮ್ ಆಫ್ ಡಿಲೇ ಬಿಟ್ವೀನ್ ದ ಟ್ರಾನ್ಸಾಕ್ಷನ್ ಆ್ಯಂಡ್ ಸೆಟಲ್ಮೆಂಟ್ ಈಸ್ ದ ಸೋರ್ಸ್ ಆಫ್ ಟ್ರಾನ್ಸಾಕ್ಷನ್ ರಿಸ್ಕ್. ಅಲ್ಲಿ ಏನಾಯಿತು ಈ ಒಂದು ಟೈಮ್ ಗ್ಯಾಪ್ ಆದಂಥ ಕಾರಣ ಏನಾಯಿತು ನಮಗೆ ಈ ರೀತಿಯ ಟ್ರಾನ್ಸಾಕ್ಷನ್ಸ್ನಲ್ಲಿ ಏನಾಯಿತು ನಮಗೆ ಒಂದು ರಿಸ್ಕ್ಗಳು ಬಂತು ಅಂತೇಳಿ. ಓಕೆ, ಸೊ ಟ್ರಾನ್ಸಾಕ್ಷನ್ ರಿಸ್ಕ್ ಕ್ಯಾನ್ ಬಿ ಮಿಟಿಗೇಟೆಡ್ ಯೂಸಿಂಗ್ ಫಾರ್ವರ್ಡ್ ಕಾಂಟ್ರಾಕ್ಟ್ ಆ್ಯಂಡ್ ಆಪ್ಷನ್. ಸೊ ಅದಕ್ಕೋಸ್ಕರ ಈ ರೀತಿಯ ರಿಸ್ಕ್ಗಳನ್ನು ನಾವು ಸ್ವಲ್ಪ ಕಡಿಮೆ ಮಾಡಲಿಕ್ಕೆ, ರೆಡ್ಯೂಸ್ ಮಾಡಲಿಕ್ಕೆ ಅವಾಗ ನಾವೇನು ಮಾಡ್ತೇವೆ, ಫಾರ್ವರ್ಡ್ ಕಾಂಟ್ರಾಕ್ಟ್ ಆ್ಯಂಡ್ ಆಪ್ಷನ್ ಕಾಂಟ್ರಾಕ್ಟ್ನ ಬಳಕೆ ಮಾಡೋದರಿಂದ ಏನಾಗ್ತದೆ ನಾವು ಈ ರೀತಿ ವಹಿವಾಟಿನ ಅಪಾಯಗಳನ್ನು ಏನು ಮಾಡ್ಬೋದು, ಈ ರೀತಿಯ ರಿಸ್ಕ್ಗಳನ್ನು ಕಡಿಮೆ ಮಾಡ್ಬೋದು. ಮೀನ್ಸ್ ಹಿಯರ್ ಆ್ಯಕ್ಚುಲಿ ಟ್ರಾನ್ಸಾಕ್ಷನ್ ರಿಸ್ಕ್ನ ರೆಡ್ಯೂಸ್ ಮಾಡಲಿಕ್ಕೆ ಇಟ್ ಈಸ್ ಅ ಯೂಸ್ ಟು ದ ಫಾರ್ವರ್ಡ್ ಕಾಂಟ್ರಾಕ್ಟ್ ಆ್ಯಂಡ್ ಆಪ್ಷನ್ ಕಾಂಟ್ರಾಕ್ಟ್. ಓಕೆ, ಸೊ ಅದನ್ನು ಎಕ್ಸಾಂಪಲ್ಸ್ ಥ್ರೂನ ಹೇಳಿದ್ದಾರೆ. ಏನು ಕೊಡ್ತಾರೆ ನೋಡಿರಿ. ಫಾರ್ ಎಕ್ಸಾಂಪಲ್, ಕೆನಡಿಯನ್ ಕಂಪನಿ ವಿತ್ ಆಪ್ರೇಟ್ ಇನ್ ಚೀನಾ ಈಸ್ ಲುಕ್ಕಿಂಗ್ ಟು ಟ್ರಾನ್ಸ್ಫರ್ ದ CNY 600 ಇನ್ ಅರ್ನಿಂಗ್ಸ್ ಟು ಇಟ್ಸ್ ಕೆನಡಿಯನ್ ಅಕೌಂಟ್. ಸೊ ಹಿಯರ್ ಕೆನಡಾದ ಒಂದು ಕಂಪನಿ ಆಪ್ರೇಟ್ ಟು ಚೀನಾಸ್ ಒಂದು ಕಂಪನಿ ಬಿಸ್ನೆಸ್ ಮಾಡ್ತಾ ಇದೆ. ಸೊ ಆಪ್ರೇಟ್ ಆಫ್ ಚೀನಾಸ್ದಲ್ಲಿ ಅಂದರೆ ಚೀನಾದಲ್ಲಿ ಅದೊಂದು ವ್ಯವಹಾರ ಏನು ಮಾಡ್ತಿದೆ, ಚೀನಾದಲ್ಲಿ ನಡೆಸ್ತಾ ಇದೆ. ಲುಕ್ಕಿಂಗ್ ಆಫ್ಟರ್ ಟ್ರಾನ್ಸ್ಫರ್ ಟು ಆಮೇಲೆ ಚೀನಾ ಕಂಪನಿ ಏನು ಮಾಡ್ತಿದೆ, CNY ಮೀನ್ಸ್ ಚೀನಾದ ಎನ್ ಕರೆನ್ಸಿ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, CNY ಕರೆನ್ಸಿಗಳ ಅವ್ರದ್ದು ಒಂದು ಕರೆನ್ಸಿ ಚಿಹ್ನೆ. ಓಕೆ, ಸೊ 600 ಅರ್ನ್ ಮಾಡಿದ ಮೇಲೆ ಅದನ್ನೇನು ಮಾಡಬೇಕು, ಟ್ರಾನ್ಸ್ಫರ್ ಮಾಡ್ತಾ ಇದೆ ಕೆನಡಿಯನ್ ಕಂಪನಿಗಳಿಗೆ ಡಾಲರ್ಸ್ಗಳಾಗಿ. ಯಾವ ರೀತಿ CAD ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಅಕೌಂಟ್ ಅವರ ಅಕೌಂಟ್ಗೆ. ಇಫ್ ಎಕ್ಸ್ಚೇಂಜ್ ರೇಟ್ ಇಸ್ ಟೈಮ್ ಆಫ್ ಟ್ರಾನ್ಸಾಕ್ಷನ್ ಬಂದಾಗ ಜಸ್ಟ್ ಅಗ್ರಿಮೆಂಟ್ ಆಗಿತ್ತು, ಎಕ್ಸ್ಚೇಂಜ್ ಟೈಮ್ ಬಂದಾಗ 1 CAD ಮೀನ್ಸ್ ಕೆನಡಾ ಫಾರ್ 6 CNY. ಸೊ 1 ಕೆನಡಾದ ಒಂದು ಟ್ರಾನ್ಸಾಕ್ಷನ್ ಆದಾಗ ಅವಾಗೇನಾಯಿತು ಕನ್ಸಿಡರ್ ಆಯಿತು CNC ಚೀನಾದ ಅಮೌಂಟ್ ಕನ್ಸಿಡರ್ ಆಯಿತು. ಆ್ಯಂಡ್ ದ ರೇಟ್ ಆಫ್ ಸಬ್ಸಿಕ್ವೆಂಟ್ ಫಾಲ್. ಸೊ ಏನಾಯಿತು ಆವಾಗ ಫಾಲ್ ಕಡಿಮೆ ಆದ ಕಾರಣ, ಜಾಸ್ತಿ ಆದ ಕಾರಣ ಏನಾಯ್ತದು 1 CAD ಫಾರ್ 7 CNY. ಅವಾಗ ಏನಾಯಿತು ಇವ್ರಿಗೆ ಅದೇನಾಯಿತು ಹೆಚ್ಚಿಗೆ ಪೇ ಮಾಡುವಂಥ, ಬಿಕಾಸ್ ಚೀನಾದ ಕರೆನ್ಸಿ ಏನಾಯಿತು 6 ಇದ್ದಿದ್ದು 7 ಅಂತೇಳಿ ಕನ್ಸಿಡರ್ ಮಾಡಿದರು. ಸೊ ದಟ್ಸ್ ವೈ ಸೆಟಲ್ಮೆಂಟ್ ಮಾಡುವಾಗ ಅದೇನಾಯಿತು ಇವರಿಗೆ ಎಕ್ಸ್ಪೆಕ್ಟ್ ಮಾಡಿದಾಗ ರಿಸಿಪ್ಟ್ಸ್ ಆಫ್ ಕೆನಡಾ 100 ಆ್ಯಂಡ್ CNY 600 per 6 ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಓಕೆ, ವುಡ್ ಇನ್ಸ್ಟೆಡ್ ಆಫ್ ದ ಕೆನಡಾ CNY 600 × 7 ಮೀನ್ಸ್ 100 ಪೀಸ್ ಇದ್ದಿದ್ದಕ್ಕೆ ಕೆನಡಾದ ಒಂದು ಬಿಸ್ನೆಸ್ ರಿಲೇಟೆಡ್ ಏನಾಯ್ತದು 6 ಬದಲು 7 ಅಷ್ಟು ರೇಟ್ ಬೇಸಿಸ್ ಮೇಲೆ ಪೇ ಮಾಡಬೇಕಾಯಿತು. ಓಕೆ, ಸೊ ಇದರಿಂದ ಏನಾಯಿತು ಸೆಟಲ್ಮೆಂಟ್ ಲೇಟ್ ಆದ ಕಾರಣ ಇಲ್ಲೇನಾಯಿತು ರಿಸ್ಕ್ಗಳು ಕನ್ಸಿಡರ್ ಆಯಿತು. ಓಕೆ, ನೆಕ್ಸ್ಟ್ ಅನದರ್ ಒನ್ ಸೆಕೆಂಡ್ ಒನ್ ಎಕನಾಮಿಕ್ ರಿಸ್ಕ್ ಅಂದರೆ ಆರ್ಥಿಕ ಅಪಾಯಗಳು ಅಂತೇಳಿ. ಓಕೆ, ಸೊ ಯಾವ ದೇಶ ಯಾವ ದೇಶ ಡೊಮೆಸ್ಟಿಕ್ ಕಂಟ್ರೀಸ್ ಯಾವ ದೇಶ ಇರ್ತದಲ್ಲ
ವ್ಯವಹಾರ ಮಾಡ್ತದೆ ಆ ಕಂಟ್ರಿಗೆ ಏನಾಗ್ತದೆ ಯಾವ ರೀತಿ ಅಪಾಯಗಳು ಅಂದರೆ ಅವರ ಒಂದು ವ್ಯವಹಾರದ ಆರ್ಥಿಕತೆ ಮೇಲೆ ಯಾವ ರೀತಿ ಅಪಾಯಕಾರಿಗಳು ಆಗ್ಬೋದು ಅಂತೇಳಿ. ಸೊ ಎಕನಾಮಿಕ್ ರಿಸ್ಕ್ ಆಲ್ಸೋ ನೌನ್ ಆಸ್ ಫಾರ್ಕಾಸ್ಟ್ ರಿಸ್ಕ್. ಫಾರ್ಕಾಸ್ಟ್ ರಿಸ್ಕ್ ಮೀನ್ಸ್ ಇನ್ ಅಡ್ವಾನ್ಸ್ಲಿ ಏನಾಗ್ತದೆ ಒಂದು ಡೈರೆಕ್ಷನ್ ಮೀನ್ಸ್ ಒಂದು ಸೂಚನೆಗಳನ್ನು ಕೊಡ್ತದೆ. ಈ ರೀತಿಯ ಒಂದು ರಿಸ್ಕ್ ಬರ್ಬೋದು, ಲಾಸ್ ಆಗ್ಬೋದು ನಮ್ಮ ಒಂದು ದೇಶದ ಆರ್ಥಿಕತೆಯ ವ್ಯವಹಾರದ ಮೇಲೆ ಅಂತೇಳಿ. ಸೊ ಈಸ್ ದ ರಿಸ್ಕ್ ದಟ್ ಕಂಪನೀಸ್ ಮಾರ್ಕೆಟ್ ವ್ಯಾಲ್ಯೂ ಯಾವ ರೀತಿ ಗೊತ್ತಾಗ್ತದೆ ಅಂತ ಹೇಳಿದರೆ ದ ರಿಸ್ಕ್ ಆಫ್ ಕಂಪನೀಸ್ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ನಮ್ಮ ದೇಶದ ಮೀನ್ಸ್ ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿಗಳು ಮತ್ತು ಆ ಕಂಟ್ರೀಸ್ಗಳ ಒಂದು ಮಾರ್ಕೆಟ್ ವ್ಯಾಲ್ಯೂ ಬೇಸಸ್ಗಳ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗಿದೆ, ಯಾವ ರೀತಿ ಎಕ್ಸ್ಪೋಸ್ ಮಾಡ್ತಾ ಇದ್ದೇವೆ ತೋರಿಸ್ತಾ ಇದೆ, ಯಾವುದ್ರ ಮುಖಾಂತರ ಎಕ್ಸ್ಚೇಂಜ್ ರೇಟ್ ಮಾಡುವ ಫ್ಲಕ್ಚುಯೇಷನ್ ಬೇಸಸ್ ಮೇಲೆ ಇನ್ಕ್ರೀಸ್ ಆರ್ ಡಿಕ್ರೀಸ್. ಜಸ್ಟ್ ಲೈಕ್ ಮಾರ್ಕೆಟ್ ವ್ಯಾಲ್ಯೂ ಯಾವ ರೀತಿ ಫ್ಲಕ್ಚುಯೇಷನ್ ಆಗ್ತಾ ಇದೆ ನಾವು ಯಾವುದ್ರ ಮುಖಾಂತರ ತಿಳಿಬೋದು ಅಂತ ಹೇಳಿದರೆ ಇಟ್ ಈಸ್ ದ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೇಸಸ್ ಮೇಲೆ ನಾವು ಎಕ್ಸ್ಚೇಂಜ್ ಮಾಡಿದಂಥ ಕರೆನ್ಸಿಗಳ ಒಂದು ಫ್ಲಕ್ಚುಯೇಷನ್, ಡಿಪ್ರಿಸಿಯೇಷನ್ ಅದರ್ವೈಸ್ ಅಪ್ರಿಸಿಯೇಷನ್ ಬೇಸಸ್ ಆಫ್ ಕರೆನ್ಸಿಗಳ ಬೇಸಸ್ ಮೇಲೆ ನಾವೇನು ಮಾಡ್ಬೋದು ನಮ್ಮ ಒಂದು ದೇಶದ ಮಾರ್ಕೆಟ್ ವ್ಯಾಲ್ಯೂಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ, ಸೊ ಪರಿಣಾಮ ಬೀಳಬಹುದು ಅಂತೇಳಿ ಇದ್ರ ಬೇಸ್ ಮೇಲೆ ನಾವು ಮೊದಲಿಗೆ ನಮಗೊಂದು ಸೂಚನೆಗಳು ಸಿಗ್ತಾ ಇದೆ ಅಂತೇಳಿ. ದಿಸ್ ಟೈಪ್ಸ್ ಆಫ್ ರಿಸ್ಕ್ ಯೂಸ್ವಲಿ ಕ್ರಿಯೇಟೆಡ್ ಆಫ್ ಅ ಮೈಕ್ರೋ ಎಕನಾಮಿಕ್ ಕಂಡೀಷನ್. ಈ ರೀತಿಯ ರಿಸ್ಕ್ಗಳು ಹೆಚ್ಚಿಗೆ ಯಾವುದರಲ್ಲಿ ಕ್ರಿಯೇಟ್ ಆಗ್ತದೆ ಅಂತ ಹೇಳಿದರೆ ಒಂದು ವ್ಯವಹಾರದ ಆರ್ಥಿಕತೆಯಲ್ಲಿ ಆ್ಯಂಡ್ ಕಂಡೀಷನ್ ಆಫ್ ಜಿಯೋಗ್ರಾಫಿಕಲ್ ಇನ್ಸ್ಟೆಬಿಲಿಟೀಸ್ ಮೀನ್ಸ್ ಯಾವುದಾದ್ರೂ ನಮ್ಮದು ಒಂದು ಪೊಲಿಟಿಕಲ್ ಬೇಸಸ್ ಮೇಲೆ ಕೂಡ ಏನಾಗ್ಬೋದು, ಈ ರೀತಿಯ ನಮ್ಮ ಒಂದು ರಾಜಕಾರಣಿಗಳ ಬೇಸಸ್ ಮೇಲೂ ಕೂಡ ಏನಾಗ್ಬೋದು ಈ ರೀತಿಯ ಒಂದು ರಿಸ್ಕ್ಗಳು ಬರ್ಬೋದು. ಆ್ಯಂಡ್ ಅದರ್ ಆಲ್ಸೋ ಗೌರ್ಮೆಂಟ್ ರೆಗ್ಯುಲೇಷನ್ ಅದರ್ವೈಸ್ ಸರ್ಕಾರದ ಯಾವುದೇ ರೀತಿಯ ರೂಲ್ಸ್ ರೆಗ್ಯುಲೇಷನ್ಸ್ ಅದರ್ವೈಸ್ ಎನಿ ಬ್ಯಾರಿಯರ್ಸ್ಗಳ ಬೇಸಸ್ ಮೇಲೂ ಕೂಡ ಏನಾಗ್ಬೋದು ನಮ್ಮ ದೇಶದ ಒಂದು ಆರ್ಥಿಕ ವ್ಯವಹಾರದ ಮೇಲೆ ಏನಾಗ್ಬೋದು ಪರಿಣಾಮ ಬೀಳುವ ಕಾರಣದಿಂದ ಈ ರೀತಿಯ ಫ್ಲಕ್ಚುಯೇಷನ್ ಆದಂಥ ರಿಸ್ಕ್ಗಳನ್ನು ಫೈಂಡ್ ಔಟ್ ಮಾಡ್ಬೋದು ಅಂತೇಳಿ. ಓಕೆ, ಅದನ್ನು ಫಾರ್ ಎಕ್ಸಾಂಪಲ್ ಕೆನಡಿಯನ್ ಫರ್ನಿಚರ್ ಕಂಪನಿ ದಟ್ ಸೆಲ್ ದ ಲೋಕಲ್ ವಿಲ್ ಫೇಸ್ ಎಕನಾಮಿಕ್ ರಿಸ್ಕ್. ಕೆನಡಾದ ಒಂದು ಕಂಪನಿ ಫರ್ನಿಚರ್ ಮಾಡುವಂಥ ಕಂಪನಿ ಸೆಲ್ ಮಾಡ್ತಿದೆ ಅವ್ರದ್ದೇ ಒಂದು ಲೋಕಲ್ ಮಾರ್ಕೆಟಿಂದ ಯಾಕಂದರೆ ಅವ್ರು ಏನು ಮಾಡ್ತಾರೆ ಒಂದು ಎಕನಾಮಿಕ್ ರಿಸ್ಕ್ನ ಅನುಭವಿಸ್ತಾ ಇದ್ದಾರೆ. ಸೊ ದಟ್ಸ್ ವೈ ಫ್ರಮ್ ಫರ್ನಿಚರ್ ಆಫ್ ಇಂಪೋರ್ಟರ್ಸ್ ಎಸ್ಪೆಷಲಿ ಕೆನಡಿಯನ್ ಕರೆನ್ಸಿಗಳ ಬೇಸಿಸ್ ಮೇಲೇ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ಲಿ ಇಟ್ ಈಸ್ ಅ ಸ್ಟ್ರೆಂಥನ್. ಸೊ ಇದಕ್ಕೇನಾಗ್ತದೆ ಅವ್ರಿಗೆ ಅದು ಸ್ಟ್ರೆಂತ್ ಆದಂಗೆ ಆಗ್ತದೆ. ಸೊ ಇದರಿಂದ ಏನಾಗ್ತದೆ ನಮಗೆ ನಮ್ಮದೇ ಒಂದು ದೇಶದ ಒಂದು ಮಾರುಕಟ್ಟೆ ಬೆಲೆಗಳನ್ನು ಏನು ಮಾಡ್ಬೋದು ಯಾವ ರೀತಿ ಪರಿಣಾಮ ಬಿದ್ದಿದೆ ಅಥವಾ ಬರಬಹುದು ಅಂಥೇಳಿ ನಾವೇನು ಮಾಡ್ಬೋದು ತಿಳಿಬಹುದು ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ರಿಸ್ಕ್ ಮೀನ್ಸ್ ಅನುವಾದ ಅಪಾಯ ಅಂಥೇಳಿ ಹೇಳ್ತೇವೆ. ಅನುವಾದ ಅಪಾಯ ಮೀನ್ಸ್ ಯಾವ ರೀತಿ ನೀವು ಒಂದು ಅಗ್ರಿಮೆಂಟ್ ಅಥವಾ ಪೇಮೆಂಟ್ ಬಂದಾಗ ಅಥವಾ ಅಗ್ರಿಮೆಂಟ್ ಮಾಡಿದಾಗ ಪೇಮೆಂಟ್ ಟೈಮ್ ಬಂದಾಗ ಅಥವಾ ಯಾವ ರೀತಿ ನೀವು ಮಾತುಕತೆ ಕಾಂಟ್ರಾಕ್ಟ್ ಮಾಡಿದಾಗ ಬರುವಂಥ ರಿಸ್ಕ್ಗಳು ಅಂತೇಳಿ. ಸೊ ಹಿಯರ್ ಆ್ಯಕ್ಚುಲಿ ಟ್ರಾನ್ಸ್ಲೇಷನ್ ರಿಸ್ಕ್ ಆಲ್ಸೋ ನೌನ್ ಆಸ್ ಟ್ರಾನ್ಸ್ಲೇಷನ್ ಆಫ್ ಎಕ್ಸ್ಪೋಸರ್. ಯಾವ ರೀತಿ ಟ್ರಾನ್ಸ್ಲೇಷನ್ ಅಂತ ಹೇಳಿದರೆ ನೀವು ಯಾವ ರೀತಿ ಒಂದು ವರದಿಗಳನ್ನು ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ರಿಪೋರ್ಟ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಯಾವ ರೀತಿ ಎಕ್ಸ್ಪೋಸ್ ಮಾಡ್ತೀರಿ ನಿಮ್ಮ ಕಂಪನೀಸ್ಗಳ ಒಂದು ಅಸೆಟ್ಸ್ ಆಗಿರ್ಬೋದು, ಲಯಬಿಲಿಟೀಸ್ ಆಗಿರ್ಬೋದು, ಇಕ್ವಿಟೀಸ್ ಆಫ್ ಇದರ ಬೇಸಿಸ್ ಮೇಲೆ ಏನು ಕರೆನ್ಸಿಗಳ ಎಕ್ಸ್ಚೇಂಜ್ ಮಾಡಿದ್ವಿ ಅದನ್ನೇನು ಮಾಡ್ತೇವೆ ಫೇಸ್ ಮಾಡ್ತೇವೆ ಆ ರೀತಿಯ ರಿಸ್ಕ್ಗಳನ್ನು. ಸೊ ಅದನ್ನೇನು ಮಾಡ್ತೇವೆ ಟ್ರಾನ್ಸ್ಲೇಷನ್ ರಿಸ್ಕ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಯಾವುದ್ರ ಮುಖಾಂತರ ಡೊಮೆಸ್ಟಿಕ್ ಕಂಟ್ರೀಸ್ ಮೇನ್ ಹೆಡ್ ಕ್ವಾರ್ಟರ್ ಬೇಸಿಸ್ ಮೇಲೆ ಅಂತೇಳಿ. ಓಕೆ, ಸೊ ಅದನ್ನು ಹೇಳಿದ್ದಾರೆ ಎಕ್ಸ್ಪೋಸ್ ಟು ರೆಫರ್ಸ್ ಟು ರಿಸ್ಕ್ ಫೇಸ್ ಬೈ ದ ಕಂಪನಿ ಹೆಡ್ ಕ್ವಾರ್ಟರ್ಸ್ ಆಫ್ ಡೊಮೆಸ್ಟಿಕ್ಲಿ ಅಂತೇಳಿ. ಓಕೆ, ಬಟ್ ಕಂಡಕ್ಟಿಂಗ್ ಅ ಬಿಸ್ನೆಸ್ ಇನ್ ಫಾರಿನ್ ಜುರಿಸ್ಡಿಕ್ಷನ್ ಆ್ಯಂಡ್ ಆಫ್ ದ ಕಂಪನೀಸ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಡಿನೋಟೆಡ್ ಹಿಟ್ಸ್ ಡೊಮೆಸ್ಟಿಕ್ ಕರೆನ್ಸಿ. ಸೊ ಅದ್ರ ಬೇಸಿಸ್ ಮೇಲೆ ನಾವೇನು ಮಾಡೋದು ಕಂಪನಿಯ ಒಂದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಫೈನಾನ್ಷಿಯಲ್ ಪೊಸಿಷನ್ ಯಾವ ರೀತಿ ಇದೆ ಅದನ್ನು ಫೈಂಡ್ ಔಟ್ ಮಾಡ್ಬೋದು ನಮ್ಮ ಒಂದು ಡೊಮೆಸ್ಟಿಕ್ ಕಂಟ್ರೀಸ್ ಕರೆನ್ಸಿಗಳನ್ನು ಅಂತೇಳಿ. ಓಕೆ, ನೆಕ್ಸ್ಟ್ ಟ್ರಾನ್ಸ್ಲೇಷನ್ ರಿಸ್ಕ್ ಈಸ್ ಅ ಹೈಯರ್ ವೆನ್ ಕಂಪನಿ ಹೋಲ್ಡ್ ಗ್ರೇಟರ್ ಪೋರ್ಷನ್. ಟ್ರಾನ್ಸ್ಲೇಷನ್ ಮಾಡುವಾಗ ಈ ರೀತಿಯ ರಿಸ್ಕ್ಗಳನ್ನು ನಾವೇನು ಮಾಡ್ತೇವೆ ಹೆಚ್ಚಿಗೆ ಬಂದಾಗ ಅದನ್ನು ನಾವು ಸ್ವಲ್ಪ ತಡೆ ಹಿಡಿತೇವೆ. ಬಿಕಾಸ್ ಒಂದ್ಸಲ ನಾವೇನು ಮಾಡ್ತೇವೆ ವೆರಿಫಿಕೇಷನ್ ಬೇಸಿಸ್ ಮೇಲೆ ಯಾವ ರೀತಿ ಅಸೆಟ್ಸ್ ಲಯಬಿಲಿಟೀಸ್ ಇಕ್ವಿಟೀಸ್ ಆಫ್ ಫಾರಿನ್ ಕರೆನ್ಸೀಸ್ಗಳ ಒಂದು ವರದಿಗಳ ಆಧಾರಿತ ಮೇಲೆ ನಾವೇನು ಮಾಡ್ಬೋದು ತಿಳಿಬಹುದು ಈ ರೀತಿಯ ರಿಸ್ಕ್ಗಳನ್ನು ಅಂತೇಳಿ. ಓಕೆ, ನೆಕ್ಸ್ಟ್ ಅದನ್ನು ಫಾರ್ ಎಕ್ಸಾಂಪಲ್ ಹೇಳಿದ್ದಾರೆ ಅ ಪ್ಯಾರೆಂಟ್ ಕಂಪನಿ ದಟ್ ರಿಪೋರ್ಟ್ ಆಫ್ ಕೆನಡಿಯನ್ ಡಾಲರ್. ಅ ಪ್ಯಾರೆಂಟ್ ಕಂಪನಿ ಏನಾಗಿದೆ ರಿಪೋರ್ಟ್ ವರದಿಗಳನ್ನು ತಯಾರಿಸಬೇಕು ಅದಕ್ಕೋಸ್ಕರ ಸ್ವಲ್ಪ ಹೋಲ್ಡ್ ಮಾಡಿ ಕೆನಡಿಯನ್ ಡಾಲರ್ಸ್ಗಳ ಬಗ್ಗೆ ಏನು ಮಾಡ್ತಾರೆ ಓವರ್ಸೀಸ್ ಸಬ್ಸಿಡರೀಸ್ ಏನೇನು ಬಂದಿದೆ ಅಸೆಟ್ಸ್ ಲಯಬಿಲಿಟೀಸ್ ಏನು ಪೇ ಮಾಡಿದಿರಿ ಏನು ಬಂದಿದೆ ಅದರ ಪೂರ್ಣ ಪ್ರಮಾಣದ ಇನ್ಫಾರ್ಮೇಷನ್ ಬೇಕಾಗ್ತದೆ. ಅದ್ರ ಸಲುವಾಗಿ ಚೀನಾ ಫೇಸ್ ಟು ಟ್ರಾನ್ಸ್ಲೇಷನ್ ರಿಸ್ಕ್ಗಳನ್ನು ಚೀನಾ ಫೇಸ್ ಮಾಡ್ತದೆ. ಸೊ ಸಬ್ಸಿಡರಿ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಬೇಸಸ್ ಮೇಲೆ ವಿಚ್ ಇಸ್ ಚೀನೀಸ್ ಎನ್ ಇಸ್ ಟ್ರಾನ್ಸ್ಲೇಟೆಡ್ ಇನ್ ಟು ದ ಕೆನಡಿಯನ್ ಡಾಲರ್ ಆಗಿ ನಾವು ಕನ್ವರ್ಟ್ ಮಾಡುವಾಗ ಯಾವ ರೀತಿ ಬಂದಂಥ ರಿಸ್ಕ್ಗಳನ್ನು ಏನು ಮಾಡ್ತೇವೆ ವರದಿಗಳಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ತೇವೆ ಅಂತೇಳಿ. ಸೊ ಇದರಿಂದ ಏನಾಗ್ತದೆ ಈ ರೀತಿಯ ಟ್ರಾನ್ಸ್ಲೇಷನ್ ಬೇಸಿಸ್ ಮೇಲೆ ಬಂದಂಥ ರಿಸ್ಕ್ಗಳನ್ನು ಫೈಂಡ್ ಔಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ದಿಸ್ ಈಸ್ ಅ ಕನ್ನಡ ನೋಟ್ಸ್. ಓಕೆ, ಸೊ ಇದಕ್ಕಿಂತ ಮುಂಚೆ ಮತ್ತೊಂದು ಹೇಳ್ತೇನೆ ಕೇಳಿ ಎಲ್ಲರೂ. ಸೊ ವಿದೇಶಿ ವಿನಿಮಯದ
ಈಗ ನಾ ಏನು ಹೇಳಿದೆ ಅದೇನೈತೆ ಅಪಾಯಕಾರಿಯಾಗಿತ್ತು ರೈಟ್. ಅದ್ರ 3 ವಿಧಗಳು ಹೇಳಿದೆ. ಮತ್ತೊಂದಿದೆ ಸೇಮ್ ಕಾನ್ಸೆಪ್ಟ್ ನಿಮಗೆ ಎಕ್ಸಾಮ್ದಲ್ಲಿ ಆ ರೀತಿಯಲ್ಲೂ ಕೂಡ ಸ್ವಲ್ಪ ಬದಲಾವಣೆ ಮಾಡಿ ಕೂಡ MCQದಲ್ಲಿ ಕೇಳ್ಬೋದು. ಇದೇನಾಗಿತ್ತು ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂತ ಹೇಳಿ ಕನ್ಸಿಡರ್ ಆಯಿತು, ಅಂದರೆ ವಿದೇಶಿ ವಿನಿಮಯ ಅಪಾಯಗಳು ರೈಟ್. ಸೊ ಮತ್ತೊಂದಿದೆ ವಿದೇಶಿ ವಿನಿಮಯ ಮಾನ್ಯತೆಗಳು ಅಂಥೇಳಿ. ಸೊ ಅದು ಕೂಡ ಸೇಮ್ ಇದೇ ಕನ್ಸಿಡರ್ ಆಗ್ತದೆ. ಓಕೆ, ಸೊ ಅದರಲ್ಲಿನೂ 3 ಪಾಯಿಂಟ್ ಇದೆ, ಇದರಲ್ಲಿನೂ 3 ಪಾಯಿಂಟ್ ಇದೆ. ಬಟ್ ಹೆಸರಷ್ಟೇ ನಿಮಗೆ ಹೆಡ್ಡಿಂಗ್ ಏನು ಮಾಡಿದ್ದಾರೆ ಚೇಂಜ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಸೊ ವಿದೇಶಿ ವಿನಿಮಯ ಅಪಾಯಗಳು ಅಂತ ಹೇಳಿದ್ರು ಇದನ್ನೇ ಕನ್ಸಿಡರ್ ಮಾಡಿರಿ, ವಿದೇಶಿ ವಿನಿಮಯ ಮಾನ್ಯತೆಗಳು ಅಂತ ಹೇಳಿದ್ರು ಇದನ್ನೇ ಕನ್ಸಿಡರ್ ಮಾಡಿರಿ. ಸೊ ಬಟ್ ಸ್ವಲ್ಪ ಚೇಂಜ್ ಏನಿದೆ ಅಂತ ಹೇಳಿದರೆ ವಿದೇಶಿ ವಿನಿಮಯ ಅಪಾಯದಲ್ಲಿ ರಿಸ್ಕ್ಗಳು ಕನ್ಸಿಡರ್ ಆಗಿದ್ದನ್ನು ತೋರಿಸ್ತೇವೆ, ಅದರಲ್ಲಿ ಎಕ್ಸ್ಪೋಸ್ ಮಾಡ್ತೇವೆ. ಅಂದರೆ ಏನೇನು ಬಂದಿದ್ದ ರಿಸ್ಕ್ಗಳನ್ನು ಅದನ್ನು ತೋರಿಸುವಂಥದ್ದು. ಮಾನ್ಯತೆ ಮೀನ್ಸ್ ಅದನ್ನು ಎಕ್ಸ್ಪೋಸ್ ಮಾಡೋದು. ಜಸ್ಟ್ ಲೈಕ್ ಅಸೆಟ್ಸ್, ಲ್ಯಾಬಿಲಿಟೀಸ್, ಇಕ್ವಿಟೀಸ್, ಅಕೌಂಟ್ ನೀವು ಎಷ್ಟು ರಿಸೀವ್ ಮಾಡಿದರೆ, ಅಕೌಂಟ್ನಲ್ಲಿ ಎಷ್ಟು ಪೇ ಮಾಡಿದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಏನು ಮಾಡೋದು, ಫುಲ್ಲಿ ಡಿಟೇಲ್ ಆಗಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಫುಲ್ಲಿ ಡಿಟೇಲ್ ಮೀನ್ಸ್ ಅದನ್ನು ಎಕ್ಸ್ಪೋಸ್ ಮಾಡುವಂಥದ್ದು ಅಂಥೇಳಿ. ಓಕೆ, ಸೊ ಅದರಲ್ಲೂ ಕೂಡ 3 ಪಾಯಿಂಟ್ ಇದೆ. ಬೇಕಾದ್ರೆ ನಾನು ನಿಮಗೆ ವಾಟ್ಸಪ್ಪಲ್ಲಿ ಅದ್ರದ್ದು ಸಪ್ರೇಟ್ ನಾನು ಮತ್ತೊಂದು ಸಲ ಕನ್ನಡದ ನೋಟ್ಸ್ನ ಸೆಂಡ್ ಮಾಡ್ತೇನೆ. ಓಕೆ, ಸೊ ನೆಕ್ಸ್ಟ್ ಇದು ಕೂಡ ಕನ್ನಡದಲ್ಲಿದೆ. ಈಗ ಜಸ್ಟ್ ಇದೇನು ಎಕ್ಸ್ಪ್ಲೇನ್ ಮಾಡಿದ್ದು ವಿದೇಶಿ ವಿನಿಮಯ ಅಪಾಯಗಳು ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ವಿದೇಶಿ ವಿನಿಮಯ ಅಪಾಯ ಎಂದರೇನು ಕನ್ನಡದಲ್ಲಿದೆ. ಓಕೆ, ನೆಕ್ಸ್ಟ್ ವಿದೇಶಿ ವಿನಿಮಯ ಅಪಾಯವನ್ನು ಅರ್ಥೈಸಿಕೊಳ್ಳೋದು ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು. ಓಕೆ, ನೆಕ್ಸ್ಟ್ ಹಿಯರ್ ಕಂಟಿನ್ಯೂ. ಓಕೆ, ಅದ್ರ ನಂತರ ಇದು ಕಂಟಿನ್ಯೂ ಇದೆ ಪೇಜಸ್. ನೆಕ್ಸ್ಟ್ ಹಿಯರ್ ಅದೇನು ಥೇರಿ ಎಕ್ಸ್ಪ್ಲೇನ್ ಮಾಡಿದೆ ಅದ್ರ ನಂತರ ಅದ್ರದ್ದು ಡಾಟಾಸ್ ಬೇಸ್ ಮೇಲೆ ಏನಾಗಿದೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದು ಅಂತೇಳಿ. ಓಕೆ, ಎಕ್ಸಾಂಪಲ್ಸ್ ಥ್ರೂ ಇದೆ. ನೆಕ್ಸ್ಟ್ ವಿದೇಶಿ ವಿನಿಮಯ ಅಪಾಯದ ವಿಧಗಳು. ದೇರ್ ಆರ್ ದ 3 ಟೈಪ್ಸ್ ರೈಟ್. ಯಾವುದ್ಯಾವುದು? ವಹಿವಾಟು ಅಪಾಯ, ಆರ್ಥಿಕದ ಅಪಾಯ, ಅನುವಾದ ಅಪಾಯ. ದಿಸ್ ಈಸ್ ದ ಫಸ್ಟ್ ಒನ್. ವಹಿವಾಟು ಅಪಾಯ ಮೀನ್ಸ್ ಟ್ರಾನ್ಸಾಕ್ಷನ್ ರಿಸ್ಕ್ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ. ಅದು ಎಕ್ಸ್ಪೋಸರಲ್ಲಿ ಅಂತ ಹೇಳಿದ್ದೆಲ್ಲ ಅದರಲ್ಲೂ ಸೇಮ್ ಇದೆ. ವಹಿವಾಟು ಮಾನ್ಯತೆ ಅಂಥೇಳಿ ಕನ್ಸಿಡರ್ ಮಾಡ್ತೇವೆ. ಓಕೆ, ಮಾನ್ಯತೆ ಅಥವಾ ವಹಿವಾಟು ಅಪಾಯ ಅಂದರೂ ಇದಕ್ಕೆ ಸ್ವಲ್ಪ ರಿಲೇಟೆಡ್ ಇದೆ, ಬಟ್ ಅದನ್ನು ಎಕ್ಸ್ಪೋಸ್ ಮಾಡ್ತೇವೆ. ಇದು ರಿಸ್ಕ್ಗಳನ್ನು ಕನ್ಸಿಡರ್ ಮಾಡ್ತೇವೆ. ಸೆಕೆಂಡ್ ಒನ್ ಆರ್ಥಿಕದ ಅಪಾಯ, ಎಕನಾಮಿಕ್ ರಿಸ್ಕ್ ಅಂತ ಹೇಳ್ತೇವೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಅನುವಾದ ಅಪಾಯ ಅಂಥೇಳಿ ಹೇಳ್ತೇವೆ. ಸೊ ಗೈಸ್, ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಸೊ ಗೈಸ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಯಾಕಂದರೆ ನಾನು ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅದ್ರ ನೋಟಿಫಿಕೇಷನ್ ಬರ್ತದೆ. ಸೊ ಎನಿಬಡಿ ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ರಿಲೇಟೆಡ್ ವಿದೇಶಿ ವಿನಿಮಯದ ಮೀನ್ಸ್ ಫಾರಿನ್ ಎಕ್ಸ್ಚೇಂಜ್ ಎಕ್ಸ್ಪೋಸರ್ ಪಾಯಿಂಟ್ಸ್ನ ಕೂಡ ನಾನು ನಿಮಗೆ ವಾಟ್ಸಪ್ನಲ್ಲಿ ಸಪ್ರೇಟ್ ಸೆಂಡ್ ಮಾಡ್ತೀನಿ. ಓಕೆ ಗೈಸ್.